ಮಹಿಳೆಯರ ಸಾಧನೆ ಕೊಡುಗೆ ಅನನ್ಯ. ಮಹಾದೇವಿ ಕಂಬಳಿ. ಮಹಿಳೆಯರ ಸಾಧನೆ ಪ್ರತಿ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿದೆ. ಅಕ್ಕಮಹಾದೇವಿ ಮಹಿಳಾ ಸೇವಾ ಸಮಿತಿಯ 40ನೇ ವಾರ್ಷಿಕೋತ್ಸವ ನೆರವೇರಿಸಿಕೊಂಡು ಬರುತ್ತಿರುವ ಮಹಿಳೆಯರ ಸಾಧನೆ ಕೊಡುಗೆ ಅನನ್ಯ ಎಂದು ಮಹಾದೇವಿ ಕಂಬಳಿ ಹೇಳಿದರು. ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಮೇ 30 ಶನಿವಾರದಂದು ಅಕ್ಕಮಹಾದೇವಿ ಮಹಿಳಾ ಸೇವಾ ಸಮಿತಿಯ 40ನೇ ವಾರ್ಷಿಕೋತ್ಸವ ಕೊಪ್ಪಳ ಜಿಲ್ಲಾ ಮಹಿಳಾ ಮಂಡಳಿಗಳ ಸಮಾವೇಶ, ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದನವ್ವ ಸ್ಮರಣ ಸಂಚಿಕೆ ಬಿಡುಗಡೆ, ಆಧ್ಯಾತ್ಮ ಪ್ರವಚನ, ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಶಾಖಾಮಠದ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ವಹಿಸಿ ಮಾತನಾಡಿ, ಅಕ್ಕಮಹಾದೇವಿ ಮಹಿಳಾ ಸೇವಾ ಸಮಿತಿಯವರ ಕಾರ್ಯ ಶ್ಲಾಘನೀಯ. ಅವರು ಅಕ್ಕಮಹಾದೇವಿಯವರ ಕುರಿತಂತೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವ ಬದಲು ಅಕ್ಕಮಹಾದೇವಿ ಮಹಿಳಾ ಸೇವಾ ಸಮಿತಿಯ ಕಾರ್ಯ ನೆರವೇರಿಸಿಕೊಂಡು ಬರುತ್ತಿರುವ ಮಹಿಳಾ ಮಂಡಳಿಯ ಮಹಿಳೆಯರ ಬಗ್ಗೆ ಪುಸ್ತಕ ಬರೆದರೆ ಅದು ಎಂದೆಂದಿಗೂ ಅಜರಾಮರವಾಗಿರುತ್ತದೆ ಎಂದು ಹೇಳಿದರು. ಅಥವಾ ಒಂದು ಸಂಘವನ್ನ ಕಟ್ಟಿ ಅದರಿಂದ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಅಸಾಧಾರಣವಾದ ಕೆಲಸ. ಯಾಕಂದರೆ ಇವತ್ತು ನಾವು ಮಹಿಳೆಯರು ಬಹಳ ಸಂಕುಚಿತ ಸ್ವಭಾವದವರಾಗಿರ್ತೀವಿ. ಒಬ್ಬರನ್ನ ಕರೀಲಿಲ್ಲ ಅಥವಾ ಏನೋ ಮರ್ತಿರ್ಬೋದು, ಯಾರನ್ನೋ ಏನೋ, ಅದನ್ನೇ ಒಂದು ನೆಪ ಇಟ್ಕೊಂಡು ನಾನು ಬರಲ್ಲ, ಅವ್ರು ಕರೆದಿಲ್ಲ, ನನ್ನ ಬೇಡಿಕೆ ಕರಲಿಲ್ಲ, ನನ್ನ ಕಾರ್ಯಕ್ರಮ ಕರಲಿಲ್ಲ, ನನ್ನ ಹೆಸರು ಹೇಳಿಲ್ಲ, ಇಂತಹ ಸಣ್ಣ ಸಣ್ಣ ಕಾರಣಗಳಿಂದಾಗಿ ಇವತ್ತು ನಾವು ಮಹಿಳೆಯರು ಸ್ವಲ್ಪ ಹಿಂದುಳಿತೀವಿ. ಅಂತ ಒಂದು ಸಂಘವನ್ನ 40 ವರ್ಷಗಳಿಂದ ಕಟ್ಟಿರ್ತಕ್ಕಂತಹ ಕೀರ್ತಿ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಸಾಧಕರಿಗೆ, ಕೂತಿರ್ತಕ್ಕಂಥ ಎಲ್ಲ ನಮ್ಮ ಈ ಒಂದು ಸಂಸ್ಥೆಯ ಎಲ್ಲ ಮಹಿಳಾ ಸದಸ್ಯರಿಗೆ, ಅವರು ಬೆಂಗಾವಲಾಗಿರ್ತಕ್ಕಂಥ ಈ ಒಂದು ಎಲ್ಲ ಹಿರಿಯರಿಗೆ ನಿಜವಾಗಿಯೂ ನಾವು ಕೃತಜ್ಞತೆಗಳನ್ನ ಹೇಳಬೇಕಾಗ್ತದೆ. ಈ ಒಂದು ಅಕ್ಕಮಹಾದೇವಿ ಅವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಅಜ್ಜೋರು ಹೊಗಳಿದ್ರು. ನಾನು ಹೋಗ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಹಿರೇಮಠ ಆಗಲಿ ಹೇಳಿ ನಾನು ಹೊಗಳೋದು ಕಡಿಮೆ, ಟೀಕೆ ಮಾಡೋದು ಬಹಳ ಜಾಸ್ತಿ ಅಂತ ಹೇಳಿ. ಈ ಪುಸ್ತಕ ಹೇಗೈತೆ ಅಂದ್ರೆ ಅಕ್ಕನ ಚರಿತ್ರೆ ಐತಿ, ಆದ್ರೆ ಅಕ್ಕನ ಬಳಗ ಚರಿತ್ರೆ ಪುಸ್ತಕಗಳಿಗಿಲ್ಲ. ಇದು ನಾನು ನೋಡಿದವ್ರು ಗೊತ್ತಿರ್ತದ. ಇವ್ರು ನನ್ನ ಮಂದಿ ಅಜ್ಜರ್ ನೀವು ಆ ಮಾತು ನಾನು ಮಾತಾಡಕ್ ಬರೋದಿಲ್ಲ, ನಂದೇನಿದ್ರು ಎಲ್ಲರೂ ಕರೆಕ್ಟ್ ಕರ್ಕೊಂಡು ಹೋದ ಅಂದ್ರೆ ಅಜ್ಜವರು. ಆದ್ರೆ ನಿಮಗೆ ಗೊತ್ತಿರಲಿ, ಇದು ಅಕ್ಕನ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದವು. ಹೌದಲ್ರ ಒಟ್ಟಾರ ಜಗ್ ಬಂದವ ಪುಸ್ತಕ ಅಕ್ಕನ ಬಗ್ಗೆ. ಆದ್ರೆ ನಿಮ್ಮ ಪುಸ್ತಕ ಬರ್ಬೇಕಾಗಿತ್ತು ಇದ್ರೊಳಗೆ ನನಗೆ ಅನಿಸ್ತೈತಿ. ಹೌದಲ್ರಿ ಒಟ್ಟಾರ? ನೀವು ನಿಮ್ಮ 40 ವರ್ಷದ ನಿಮ್ಮ ಪುಸ್ತಕ, ನಿಮ್ಮ ಮಾತುಗಳು, ನಿಮ್ಮ ಸಾಧನೆ, ನಿಮ್ಮ ಕೆಲಸ ಈ ಪುಸ್ತಕಗಳು ಬಂದಿದ್ರೆ ಇದಕ್ಕಿನಿಷ್ಟು ಮೌಲ್ಯ ಬರ್ತಿರ್ತದೆ. ಯಾಕಂದ್ರೆ ನಾವು ನೋಡ್ತಿರ್ತೀವಿ ಪುಸ್ತಕ ಅಧ್ಯಯನ ಮಾಡುವಾಗ, ಈ ಪುಸ್ತಕ ತೆಗೆದಾಗ ಅಕ್ಕನ ವಚನ ಕಾಣ್ತಾವ. ಅಕ್ಕನ ವಚನ 100 ಮಂದಿ ಸಂಗ್ರಹ ಮಾಡ್ಯಾರ. ಹೌದಲ್ರಿ? 100 ಮಂದಿ ಬರ್ದಾರ. ಆದರೆ ಒಂದು 40 ವರ್ಷದ ಸಾಧನೆ ಹೇಗಿರ್ಬೇಕಂದ್ರೆ 40 ವರ್ಷದಿಂದ ಯಕ್ಲಾಸ್ಪುರ ಅಮ್ಮವ್ರು ಏನು ಮಾಡಿದ್ರು ಅಂತ ಬರ್ಬೇಕು, ಗದಗಿನ ಅಮ್ಮವ್ರು ಏನು ಮಾಡಿದ್ರು ಅಂತ ಬರ್ಬೇಕು, ಕೂಡೂರು ಮಂತ್ಯಾನ ಏನು ಮಾಡಿದ್ವಿ ಅಂತ ಬರ್ಬೇಕು, ಕಳ್ಳಿ ಮಾಡಿದ ಮಂತ್ಯಾನ ಏನು ಮಾಡಿದ್ವಿ ಅಂತ ಬರ್ಬೇಕು, ಜೋಳದ ಮಂತ್ಯಾನ ಏನು ಮಾಡಿದ್ವಿ ಅಂತ ಬರ್ಬೇಕು. ಅಂದ್ರೆ 40 ವರ್ಷಗಳ ಹಿಂದೆ ದುಡಿದವರ ಶ್ರಮ ಈ ಪುಸ್ತಕಗಳ ಕಂಡ್ರ ಇದಕ್ಕೊಂದು ಒಳ್ಳೆಯ ರೀತಿಯ ಮೌಲ್ಯ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ನೋಡ್ತಿರ್ತೀವಿ ಸ್ಮರಣ ಸಂಚಿಕೆಗಳು ಹೆಂಗಾಗ್ತಾವಂದ್ರೆ ಸುಮ್ಮನೆ ಹೊಗಳಿಗಂತ ಹೋಗೋದು ಸ್ಮರಣ ಸಂಚಿಕೆ ಅಲ್ಲ. ಹಾಗಾಗಿ ನಮ್ಮ ಒಡನಾಟವನ್ನು ನಾವು ಬರೀಬೇಕು. ಬಹುಶಃ ನೀವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಅಕ್ಕನ ಬಳಗದವರು 40 ವರ್ಷದೊಳಗೆ ನೀವು ಮಾಡಿದ ಕೆಲಸವನ್ನ ಒಂದಲ್ಲ 100 ಪುಸ್ತಕಗಳನ್ನ ಬರೆಯುವಷ್ಟು ಕೆಲಸವನ್ನ ನೀವು ಅಕ್ಕನ ಬಳಗದವ್ರು ಮಾಡಿರಿ. ಯಾಕಂದ್ರೆ ಶ್ರೀಮಠದೊಳಗನ ಅವತ್ತಿನ ಕಾಲಕ್ಕೆ ಇದಕ್ಕೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. ಈ ಬಿಲ್ಡಿಂಗ್ ಕಾಣುತ್ತಲ್ಲ, ಇವತ್ತು ಸುಮಾರು ಒಂದು 30 ಲಕ್ಷ ಇದೆ. ನೀವು ಮಾಡಿದ್ದು ಅವತ್ತಿನ ಕಾಲಕ್ಕೆ 3 ಲಕ್ಷ ಆದ್ರೆ ಇವತ್ತು 30 ಲಕ್ಷದ ಬಿಲ್ಡಿಂಗ್ ಕಟ್ಟಿದವ್ರು ಯಾರು ಅಂದ್ರೆ ಅದು ಅಕ್ಕನ ಬಳಗದವ್ರು. ನೀವು ಪುಣ್ಯಾತ್ಮ, ನೀವು ಮಾಡಿದ್ರಲ್ಲ. ಹಾಗಾಗಿ ನಿಮ್ಮ ಕೆಲಸ ಅಲ್ಲ, ಅಕ್ಕನ ಒಂದು ಜಾಡ್ರಾಗ ಇಟ್ಟಿದ್ರಿ. ನೀವು ಒಂದು ಜಾಡ್ರಾಗ ಇಟ್ಟಿದ್ರಿ ಅಕ್ಕನ್ನ. ನಾನು ಮದುವೆಯಾಗ ಅದನ್ನ ತಗಳಿ ಜಾಡ, ಇದು ಜಾಡ್ರಿ ಒಳಗೆ ಬೇಡ, ಅಕ್ಕ ಒಳಗಿರ್ಲಿ ಅಂತೇಳಿ ಅದನ್ನ ಮಾಡಿದ್ವಿ. ಇದೇ ಯಕ್ಲಾಸ್ಪುರ ಅಮ್ಮವ್ರು ಕುಂತಾರ ಅನ್ನೋದ್ರನ್ನ ಅವ್ರ ಕುಂತಾರ. ಅವರು ಅಜ್ಜರ ಯಾರನ್ನ ಮದುವೆ ಮಾಡಿದ್ರೆ ಇದು ಸ್ಕ್ರೀನ್ ಹಾಕಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅವ್ರಿಗೆ. ಯಾಕ್ರಿ ಅಂದ್ರೆ ಇಲ್ರಿ ಮದುವೆ ಬಂದರಿಗೆ ಅಕ್ಕ ಕಾಣ್ಲಿ ಅಂತ ಹೇಳಿದ್ರು ತಾಯಿ.
ಆದ್ರೆ ಇವತ್ತು ತಾನ ಕಾರ್ಯಕ್ರಮ ಮಾಡಿದ್ರೆ ಅಕ್ಕನ ಮುಚ್ಚಿ ತಾನ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಷ್ಟೇ ವ್ಯತ್ಯಾಸ. ಹೇಳೋದು ಬಹಳ ಸುಲಭ, ಅನುಷ್ಠಾನಕ್ಕೆ ತರೋದು ಬಹಳ ಕಠಿಣ. ಹೌದಲ್ಲ? ನಾನು ಅವತ್ತು ಅಕ್ಕನ ಬಳಗಲ್ ಬಂದು ಕೇಳಿದ್ರೆ ಅಜ್ಜರ ಈ ಕಾರ್ಯಕ್ರಮ ಮಾಡ್ತಾರ್ರಿ, ಮದುವೆ ಮಾಡಿಕೊಳ್ತಾರ, ಮತ್ತೆ ಸ್ಕ್ರೀನ್ ಹಾಕಿಬಿಟ್ರ